ಮಹಾಭಾರತದ ಮಹಾಲೋಕಕ್ಕೆ ಸ್ವಾಗತ. ಇಂದಿನ ಕತೆ ಗಂಗೆಯೊಡನೆ ಶಂತನ ವಿವಾಹ. ಮಹಾಭಾರತವೆಂಬ ಮಹಾಕಾವ್ಯದ ಕಥೆಯು ಹಸ್ತಿನಾಪುರದ ದೊರೆ ಶಂತನುವಿನಿಂದ ಪ್ರಾರಂಭವಾಗುತ್ತದೆ. ಶಂತನುವಿನ ಪೂರ್ವಜರಲ್ಲಿ ದೊರೆ ಭರತ ಹಾಗೂ ಅವನ ತಂದೆ ದುಷ್ಯಂತರು ಪ್ರಖ್ಯಾತರಾದವರು. ದುಷ್ಯಂತನಂತೂ ಅಜೇಯನಾಗಿದ್ದ. ಅವನ ಧೈರ್ಯ ಸಾಹಸಗಳಿಗೆ ಎಣೆ ಇರಲಿಲ್ಲ. ಅವನ ಪರಮ ಸಾತ್ವಿಕಳೂ ಸುಂದರಿಯೂ ಆದ ಶಕುಂತಲೆಯನ್ನು ಗಾಂಧರ್ವ ವಿಧಿಯಿಂದ ಮದುವೆಯಾಗಿದ್ದ. ಶಕುಂತಲೆಯು ವಿಶ್ವಾಮಿತ್ರ ಋಷಿ ಹಾಗೂ ಸ್ವರ್ಗದ ಸುಂದರಿ ಮೇನಕೆಯ ಮಗಳಾಗಿದ್ದಳು. ಶಕುಂತಲೆಯನ್ನು ಕಣ್ವ ಋಷಿಗಳು ಪಾಲಿಸಿ ಪೋಷಿಸಿ ದೊಡ್ಡವಳಾಗಿ ಮಾಡಿದರು. ದುಷ್ಯಂತ ಶಕುಂತಲೆಯರ ಗಾಂಧರ್ವ ವಿವಾಹದ ಫಲವಾಗಿ ಭರತನು ಜನಿಸಿದನು. ಅವನೊಬ್ಬ ಅಸಾಮಾನ್ಯ ಬಾಲಕನಾಗಿದ್ದು ಸಿಂಹಗಳ ಬಾಯನ್ನು ತೆರೆದು ಹಲ್ಲುಗಳನ್ನು ಎಣಿಕೆ ಮಾಡುವಂತಹ ಧೈರ್ಯ ಸಾಹಸಗಳನ್ನು ಹೊಂದಿದ್ದ. ಭಾರತವೆಂಬ ನಮ್ಮ ದೇಶವು ಆ ಚಕ್ರವರ್ತಿಯ ಹೆಸರಿನಿಂದಲೇ ಪ್ರಖ್ಯಾತವಾಗಿದೆ. ಒಮ್ಮೆ ಶಂತನು ಬೇಟೆಯಾಡುವುದಕ್ಕಾಗಿ ಕಾಡಿಗೆ ಹೋದ. ಆ ಕಾಡಿನ ಮೂಲಕ ಗಂಗಾ ನದಿಯು ಹರಿಯುತ್ತಿತ್ತು. ಆ ನದಿಯ ದಂಡೆಯ ಮೇಲಿಂದ ಕಾಣಿಸುವ ನಿಸರ್ಗವು ರಮಣೀಯವಾಗಿತ್ತು. ಶಂತನು ಆ ರಮಣೀಯತೆಗೆ ಮನಸೋತು ರಥವನ್ನು ಒಂದೆಡೆ ನಿಲ್ಲಿಸಿ ದಂಡೆಯ ಗುಂಟ ನಡೆಯಹತ್ತಿದ. ಹಠಾತ್ತನೆ ಅವನಿಗೆ ಒಬ್ಬಳು ಸುಂದರ ಯುವತಿಯು ನೀರಿನಾಳದಿಂದ ಮೇಲೆದ್ದು ಬಂದು ನೆಲದ ಮೇಲೆಯೇ ಎಂಬಂತೆ ನೀರಿನ ಮೇಲೆ ನಡೆಯತೊಡಗಿದ್ದು ಕಾಣಿಸಿತು. ಅವಳ ಸೌಂದರ್ಯವನ್ನು ಹಾಗೂ ಅವಳು ನೀರಿನ ಮೇಲೆ ನಡೆಯುವ ಚಾಕಚಕ್ಯತೆಯನ್ನು ನೋಡಿ ಶಂತನಿಗೆ ಆಶ್ಚರ್ಯವೂ ಮೆಚ್ಚುಗೆಯೂ ಆಗಿತು. ಆ ಸುಂದರಿಯಲ್ಲಿ ಅವನು ಮೋಹಿತನಾದ. ಅವಳು ನಿಧಾನವಾಗಿ ನಡೆಯುತ್ತಾ ಬಂದು ನೆಲದಲ್ಲಿ ಕಾಲಿರಿಸಿ ಶಂತನ ದೊರೆಯುತ್ತಾ ಬಂದಳು. ಶಂತನು ಅವಳನ್ನು ಉದ್ದೇಶಿಸಿ, ಸುಂದರಿ, ನೀನ್ಯಾರು? ನೀನು ಈ ದಟ್ಟಾರಣ್ಯದಲ್ಲಿ ಸುತ್ತಾಡುತ್ತಿರುವುದೇಕೆ ಎಂದು ಕಾತರನಾಗಿ ಪ್ರಶ್ನಿಸಿದ. ಅದನ್ನೆಲ್ಲ ತಿಳಿಯಲು ನಿನಗೇಕೆ ಆಸಕ್ತಿ ಎಂದು ಆ ಸುಂದರಿ ಮರುಪ್ರಶ್ನೆ ಮಾಡಿದಳು. ಅವಳ ಸುಮಧುರವಾದ ಸ್ವರವನ್ನು ಆಲಿಸಿ ಶಂತನುವಿನ ಹೃದಯವು ತೀವ್ರವಾಗಿ ಬಡಿದುಕೊಳ್ಳತೊಡಗಿತು. ಅವನು ಆಕೆಯನ್ನುದ್ದೇಶಿಸಿ, ಓ ಸುಂದರಿ, ನಾನು ನಿನಗೆ ಮನಸೋತಿದ್ದೇನೆ. ನಾನು ಹಸ್ತಿನಾಪುರದ ರಾಜ. ನಾನು ನಿನ್ನನ್ನು ಮದುವೆಯಾಗಲು ಬಯಸಿದ್ದೇನೆ ಎಂದು ಹೇಳಿದ. ದೊರೆಯೇ, ನನಗೆ ನಿನ್ನ ಮಾತು ಒಪ್ಪಿಗೆಯೇ, ಆದರೆ ಅದಕ್ಕೆ 2 ಷರತ್ತು ಹೇಳುವೆ ಎಂದಳಾಕೆ. ಏನು ಷರತ್ತು ಸುಂದರಿ? ನಾನು ಅವುಗಳನ್ನು ಪೂರೈಸುವೆ ಎಂದನಾತ. 1ನೇ ಷರತ್ತು, ನಾನು ಯಾರು, ಎಲ್ಲಿಂದ ಬಂದವಳು ಎಂದು ನೀನು ಕೇಳಕೂಡದು. 2ನೇಯದು, ನಾನು ಏನೇ ಮಾಡಿದರೂ ಅದನ್ನು ಪ್ರಶ್ನೆ ಮಾಡದೆ ಸುಮ್ಮನಿರಬೇಕು. ಈ ಷರತ್ತುಗಳನ್ನು ನೀನು ಉಲ್ಲಂಘಿಸಿದರೆ ಮರುಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳಿದಳು. ಈ ಷರತ್ತುಗಳನ್ನು ಕೇಳಿ ಶಂತನು ದಂಗು ಬಡಿದು ಹೋದ. ಸಾಮಾನ್ಯ ಸಂದರ್ಭವಾಗಿದ್ದರೆ ಇಂತಹ ಅಸಾಧ್ಯ ಷರತ್ತುಗಳನ್ನೆಲ್ಲ ಶಂತನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆದರೆ ಈಗಿನ ಸನ್ನಿವೇಶ ಬೇರೆಯೇ ಆಗಿತ್ತು. ಆ ಸುರಸುಂದರಿಯಲ್ಲಿ ರಾಜ ಮೋಹಿತನಾಗಿದ್ದ. ಅವಳನ್ನು ಹೊಂದಲು ತಾನು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದ. ಅವನ ಬುದ್ಧಿಯ ಮೇಲೆ ಹೃದಯವು ಸಂಪೂರ್ಣ ಹತೋಟಿಯನ್ನು ಹೊಂದಿತ್ತು. ಅವಳ 2 ಷರತ್ತುಗಳನ್ನು ಅವನು ಒಪ್ಪಿಕೊಂಡ. ಕೂಡಲೇ ರಹಸ್ಯ ಗಾಂಧರ್ವ ವಿವಾಹದ ಮೂಲಕ ಅವರಿಬ್ಬರಿಗೂ ಸತಿಪತಿಗಳಾದರು. ತನ್ನ ಮನದನ್ನೆಯನ್ನು ಅವನು ಗಂಗೆಯ ತಟದಲ್ಲಿ ಭೇಟಿಯಾದ ನಿಮಿತ್ತ ಅವಳನ್ನು ಗಂಗಾ ಎಂದೇ ಕರೆದ. ಅವಳ ನಿಜನಾಮಧೇಯವೇನೆಂದು ಕೇಳಕೂಡದೆಂಬ ಷರತ್ತಿಗೂ ಅವನು ಬದ್ಧನಾಗಿದ್ದನಲ್ಲವೇ? ಅವನು ತನ್ನ ಇನಿಯಳೊಡನೆ ರಾಜಧಾನಿಗೆ ಮರಳಿದ. ಸಮಯವು ಮಿಂಚಿನಂತೆ ಸರಿಯಿತು. ದೊರೆಯು ಗಂಗಾಳೊಡನೆ ಸರಸವಾಡುತ್ತಾ ಕಾಮಕೇಳಿಯಲ್ಲಿ ತೊಡಗುತ್ತಾ ರಾಜ್ಯ ಆಡಳಿತದ ಕರ್ತವ್ಯಗಳನ್ನು ಮರೆತ. ಆಡಳಿತದ ನಿರ್ವಹಣೆಯನ್ನು ಅವನು ಮಂತ್ರಿಗಳಿಗೆ ಬಿಟ್ಟು ಬಿಟ್ಟಿದ್ದ. ಶಂತನುವಿನ ಸಂಪೂರ್ಣ ಗಮನ ಹಾಗೂ ಆಸಕ್ತಿ ಗಂಗೆ ಮಾತ್ರವೇ ಆಗಿದ್ದಳು. ಹೀಗೆ ಗಂಗೆಯ ಕಥೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮಹಾಭಾರತದ ಸನ್ನಿವೇಶ ಮುಂದುವರಿಯುವುದು.